ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಟಿಫನ್ ಬಂದು ಸೊಪ್ಪು ಸಾರು ಮಾಡೋಣ ಅಂತ ನೆನ್ನೆ ಫಂಕ್ಷನ್ಗೆ ಹೋಗಿದ್ನಲ್ಲ, ಅಲ್ಲೇ ಬರೋವಾಗ ಒಂದು ಕಟ್ ತೊಗೊಂಬಂದೆ. ಅದು ಈಗ ತರಕಾರಿ ಬೆಲೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊಪ್ಪು ಪರವಾಗಿಲ್ಲ, ರೇಟು 20 ರೂಪಾಯಿ 15 ರೂಪಾಯಿ ಆ ಥರ ಪರವಾಗಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಅಂತೂ ತುಂಬ ಜಾಸ್ತಿ ರೇಟಾಗಿದೆ ಫ್ರೆಂಡ್ಸ್. ಸೊಪ್ಪೆಲ್ಲ ಒಂದು 3-4 ಸಲ ತೊಳಿಬೇಕು ಫ್ರೆಂಡ್ಸ್, ಚೆನ್ನಾಗಿ ತೊಳಿಬೇಕು. ಅದರಿಂದ ಮಣ್ಣು ಹುಳ ಅದೆಲ್ಲ ಇರುತ್ತೆ, ಬಂದುಬಿಡುತ್ತೆ. ಟೊಮೆಟೊ ಒಂದು ಹಾಕ್ತೀನಿ. ಈರುಳ್ಳಿ ನಾನು ಹಾಕೋದಿಲ್ಲ, ಸರಿ ಸ್ವಲ್ಪ ಹಾಕೋಣ ಅಂತ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಟೇಸ್ಟ್ಗೆ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಸೊಪ್ಪು ಸಾರಕ್ಕೆ. ಹಸಿಮೆಣ್ಸಿನ್ಕಾಯಿ ಹಾಕಿ ಕುಕ್ಕರಲ್ಲಿ 3 ವಿಸಿಲ್ 4 ವಿಸಿಲ್ ಬಿಡ್ತೀನಿ ಫ್ರೆಂಡ್ಸ್. ನಿಮ್ಮಲ್ಲಿ ಇವತ್ತು ಟಿಫನ್ ಏನಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮಲ್ಲಿ ಯಾವ ಥರ ಸೊಪ್ಪು ಸಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಳೆ ನೋಡಿ, ಮಳೆ ಬಿದ್ದು ಪಾರ್ಕಿಂಗೆಲ್ಲ ಸ್ವಲ್ಪ ನೀರಾಗಿದೆ. ಕ್ಲೈಮೇಟೆಲ್ಲ ಒಂಥರ ನೈಟು ಮಳೆ ಬಿತ್ತು, ಬೆಳಗ್ಗೆ ಮಳೆ ಇದ್ದಿಲ್ಲ, ಆಮೇಲೆ ಮಳೆ ಬಂತು. ಮತ್ತು ನುಗ್ಗೆಕಾಯಿ ತಂದಿದ್ದೆ ಫ್ರೆಂಡ್ಸ್. ನಾಳೆ ಬೆಳಗ್ಗೆ ಟಿಫನ್ಗೆ ಸಾಂಬಾರು ಆಗುತ್ತೆ. ನಮ್ಮನೇಲಿ ಜಾಸ್ತಿ ಬೆಳಗ್ಗೆ ಮುದ್ದೆ ಸಾಂಬಾರೇ ಜಾಸ್ತಿ ಮಾಡೋದು ಫ್ರೆಂಡ್ಸ್ ಟಿಫನ್ಗಿಂತ. ಅದೆಲ್ಲ ಕೊಯ್ದು ಸರಿ ನಾಳೆಗೆ ಬೆಳಗ್ಗೆ ಆಗುತ್ತೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಹಾಗೆ ಸೊಪ್ಪು ಸಾರು ಬೇಯಿಸ್ಕೊಂಡಿದ್ನಲ್ಲ, ಅದು ಬಿಸಿ ರುಬ್ಬಿದ್ರೆ ಮಿಕ್ಸಿಯಿಂದ ಹಂಗೆ ಆರುತ್ತೆ ಮೇಲೆ ಫ್ರೆಂಡ್ಸ್. ಇಲ್ಲಿ ಬಿಸಿ ಹಂಗೆ ಕೈ ಮೇಲೆ ಬಿದ್ದುಬಿಡುತ್ತೆ. ಅದಕ್ಕೆ ತಣ್ಣಗಾರಲಿ ಅಂದ್ಬಿಟ್ಟು ಫ್ಯಾನ್ ಗಾಳಿಗೆ ಇಕ್ಕಿದೆ. ಮತ್ತು ಮುದ್ದೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮನೇಲಿ ಜಾಸ್ತಿ ಮುದ್ದೆನೇ ಮಾಡೋದು. ನಮ್ಮ ಯಜಮಾನ್ರಿಗೆ ಮುದ್ದೆನೇ ಜಾಸ್ತಿ ಇಷ್ಟ ಬೆಳಗ್ಗೆ. ಮತ್ತೇನಕ್ಕೆ ಅನ್ನ ಸಾಂಬಾರು ತಿನ್ಕೊತಾರೆ ಅಷ್ಟೇ ಫ್ರೆಂಡ್ಸ್. ನನಗೂ ಅವರಿಬ್ರಿಗೂ ಒಂದು ಸ್ವಲ್ಪ ಚಿಕ್ಕ ಮುದ್ದೆ ಮಾಡ್ಕೊತೀವಿ. ಅವ್ರಿಗೊಂದು ನನಗೊಂದು ಮುದ್ದೆ ಮಾಡ್ಕೊತೀವಿ ಫ್ರೆಂಡ್ಸ್. ನಿಮ್ಮ ಮನೇಲೂ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಮುದ್ದೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಫ್ರೆಂಡ್ಸ್. ನಾನು ಹಂಗೆ ಅಡುಗೆ ಮಾಡ್ತಾನೆ ಪಾತ್ರೆ ತೊಳ್ಕೊಂಬಿಡ್ತೀನಿ ಒಂದೊಂದು ಸಲ. ಹಾಗೆ ಪಾತ್ರೆ ತೊಳಿತಾ ಡೈಲಿ ಸಿಂಕ್ನ ಸೋಪಲ್ಲೇ ಹಾಕಿ ಚೆನ್ನಾಗಿ ವಿಮ್ ಜೆಲ್ ಇರುತ್ತೆ, ಅದರಲ್ಲಿ ಹಾಕಿ ಎಲ್ಲ ತೊಳೆದ್ಬಿಡ್ತೀನಿ ಫ್ರೆಂಡ್ಸ್ ನೀಟಾಗೆ. ಡೈಲಿ ನಾವು ಕ್ಲೀನ್ ಮಾಡ್ಕೊತಾ ಇದ್ದರೆ ಅಲ್ಲಿ ಗಲೀಜಿರಲ್ಲ ಕಿಚನಲ್ಲಿ. ನಾನು ಡೈಲಿ ಅಡುಗೆ ಮಾಡಿಬಿಟ್ಟು ಹಂಗೆ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಪಾತ್ರೆನ ತೊಳ್ಬಿಡ್ತೀನಿ ಫ್ರೆಂಡ್ಸ್. ಮುದ್ದೆನೂ ಸಾಂಬಾರು ಆಯಿತು. ಈಗ ಮುದ್ದೆನೂ ಸಾಂಬಾರು ಆಯಿತು. ಸಾಂಬಾರು ಬಂದು ಒಗ್ಗರಣೆ ಮಾಡಬೇಕು. ಅನ್ನಕ್ಕೆ ಇಡ್ತಾಯಿದ್ದೀನಿ ಮಧ್ಯಾಹ್ನ ನಮ್ಮ ಯಜಮಾನ್ರಿಗೆ ಅನ್ನಕ್ಕೆ ಅಂದ್ಬಿಟ್ಟು. ಒಗ್ಗರಣೆಗೆ ಎಣ್ಣೆ ಸ್ವಲ್ಪ, ಸಾಸಿವೆ, ಈರುಳ್ಳಿ, ಕರಿಬೇವು ಸೊಪ್ಪು ಹಾಕ್ತೀನಿ ಫ್ರೆಂಡ್ಸ್. ರುಬ್ಬಿಕ್ಕಿರೋದು ಬೇಳೆಕಾಳು ಸಪೋಟಾಗಿ ಬೇಯಿಸ್ಕೊಂಡಿದ್ದೆ. ಚೆನ್ನಾಗಿ ಫ್ರೈ ಮಾಡಿ ಸೊಪ್ಪು ರುಬ್ಬಿ ಅದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಬೇಳೆಕಾಳು ಹಾಕಿದೆ ಫ್ರೆಂಡ್. ಇದು ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಸಾಂಬಾರೆಲ್ಲ. ನಮ್ಮ ಯಜಮಾನ್ರಿಗೂ ಹಾಕ್ಕೊಟ್ಟೆ, ಅವ್ರಿಗೂ ಆಫೀಸ್ ಟೈಮ್ ಆಯಿತು, ಅವರು ತಿಂದ್ಬಿಟ್ಟು ಹೋಗ್ತಾರೆ ಫ್ರೆಂಡ್ಸ್. ನಾನು ಸರಿ ಹಂಗೆ ತಿನ್ಬಿಡೋಣ ಅಂತ ಹಾಗೆ ನಾನು ತಿಂದೆ ಫ್ರೆಂಡ್ಸ್. ಚೆನ್ನಾಗಿತ್ತು ನೋಡಿ. ನಮ್ಮ ಮನೆ ಹತ್ರ ಈ ಥರ ಇದ್ದಾರೆ ಫ್ರೆಂಡ್ಸ್. ಈ ಥರ ಇದೆ ವೆದರು. ಅಕ್ಕಿಯಲ್ಲಿ ತುಂಬ ಹುಳ ಬಿದ್ದುಬಿಟ್ಟಿತ್ತು, ಅದು ಸ್ವಲ್ಪ ಬಿಸಿಲಿಗೆ ಹಾಕಿದೆ. ಇವತ್ತು ಕಸ್ಟಮರು ಒಂದು ಸ್ಯಾರಿ ಕೊಟ್ಟಿದ್ದು, ಚೆನ್ನಾಗಿತ್ತು ಸ್ಯಾರಿ, ಸ್ಮೂತಾಗಿದೆ. ಸರಿ ಬ್ಲೌಸ್ ಹೊಡೆಯೋದಂದ್ಬಿಟ್ಟು ಎಲ್ಲ ಕಟಿಂಗ್ ಮಾಡಿ ಇವತ್ತೇ ಸ್ಟಿಚಿಂಗ್ ಮಾಡೋಣ ಅಂದ್ಬಿಟ್ಟು ಕಟಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ದಿನಕ್ಕೆ 4-3 ಬ್ಲೌಸ್ ಹೊಲಿತೀನಿ ಫ್ರೆಂಡ್ಸ್ ಕಟಿಂಗ್ ಮಾಡಿಕ್ಕಿದ್ರೆ.
ಇಲ್ಲಾಂದರೆ ಒಂದೊಂದು ದಿನ ಸ್ವಲ್ಪ ಕೆಲಸ ಇರುತ್ತೆ ಅಂದ್ಬಿಟ್ಟು 2-3 ಆ ಥರ ಹೊಲಿತೀನಿ ಫ್ರೆಂಡ್ಸ್. ನನ್ನದೇ ಒಂದು ಚಿಕ್ಕದಾಗಿ ಶಾಪ್ ಇಟ್ಕೊಂಡಿದ್ದೀನಿ, ಅಮೃತ ಲೇಡೀಸ್ ಟೈಲರ್ ಅಂತ. ಒಂದಿನ ಶಾಪ್ನ ನೋಡ್ತೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಮನೆ ಹತ್ರ ನೈಟಿ ಅಥವಾ ಡ್ರೆಸ್ಸು ಆ ಥರ ಟಿಚಿಂಗ್ ಎಲ್ಲ ಕೊಡ್ತಾರೆ ಇವತ್ತು. ಅದು ಒಂದೆರಡು ನೈಟಿ ಟಿಚ್ ಹಾಕ್ಕೊಟ್ಟೆ. ನಿಮ್ಮ ಕಡೆ ಮಳೆ ಯಾವ ಥರ ಬರ್ತಿದೆ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್, ಇನ್ನೇನು ಆಯಿತು. ಸ್ವಲ್ಪ ಬೇಗನೆ ಹೊಲಿತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಸಿಂಪಲ್ಲು ಡಿಸೈನ್ ಏನಿಲ್ಲ. ಡಿಸೈನ್ ಇದೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸಿಂಪಲ್ ಬ್ಲೌಸ್ ಅಂದರೆ ಬೇಗ 1 ಅವರ್ಗೆಲ್ಲ ಹೊಲಿದ್ಬಿಡ್ತೀನಿ ಫ್ರೆಂಡ್ಸ್. 1 ಅವರ್ ಆಗೋಲ್ಲ, 3/4 ಅವರ್ ಆಗುತ್ತೆ, ಹೊಲಿದ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಸಿಂಪಲ್ ಬ್ಲೌಸು, ಡಿಸೈನೆಲ್ಲ ಏನೂ ಇಲ್ಲ. ಓಕೆ ಬಾಯ್ ಫ್ರೆಂಡ್ಸ್.